ಸ್ವಾದ ಸರೋವರಕ್ಕೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಈ ಬೇಸಿಗೆಗೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ಅಡುಗೆನ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಅದೇನೆಂದರೆ ತಂಬುಳಿ. ಎಲ್ಲರೂ ಕೇಳಿರ್ತೀರ ತಂಬುಳಿ. ಅದು ಪಾಲಕಲ್ಲಿ ತಂಬುಳಿ ಮಾಡ್ತಿದ್ದೆ. ಇವತ್ತು ಒಂದು ಕೈ ಹಿಡಿಯಷ್ಟು ಪಾಲಕ್ ತೊಗೊಂಡಿದ್ದೀನಿ. ಆ ಪಾಲಕ್ನ ಕ್ಲೀನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ತಂಬುಳಿ ತೊಗೊಂಡಿರೋದು. ಈಗ ಮಾಡೋದು ನೋಡೋಣ. ಎಲ್ರಿಗೂ ಪಾಲಕ್ಕಿನ ವಿಶೇಷತೆ ಏನಿದೆ, ಎಷ್ಟು ಒಳ್ಳೆಯದು ಅನ್ನೋದು ಹೇಳೋದು ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋದೇ ವಿಷಯ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಪಾಲಕಲ್ಲಿ ಸಾಕಷ್ಟು ವೈಟಮಿನ್ಸ್ ಇದೆ. ವೈಟಮಿನ್ ಎ, ವೈಟಮಿನ್ ಕೆ, ವೈಟಮಿನ್ ಸಿ ಎಲ್ಲ ಇದೆ ಅಂತ ಗೊತ್ತು. ಮತ್ತು ಹಾರ್ಟ್ಗೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಕೆಲವೊಬ್ರು ಹೇಳ್ತಾರೆ ಇಟ್ ಪ್ರಿವೆಂಟ್ಸ್ ಕ್ಯಾನ್ಸರ್ ಆಲ್ಸೋ ಅಂತ. ಎನಿವೇ, ಐ ಡೋಂಟ್ ಹ್ಯಾವ್ ದಿ ಅಥಾರಿಟಿ ಟು ಸೇ ದಟ್. ಗೂಗಲ್ ಟೆಲ್ಸ್ ಮೀ. ಗೂಗಲ್ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಅದು ಬಿಟ್ಟರೆ ರೆಗ್ಯುಲರ್ ಆಗಿ ಪಾಲಕಲ್ಲಿ ಲಾಟ್ ಆಫ್ ವೈಟಮಿನ್ಸು, ಮಿನರಲ್ಸು, ಪೊಟ್ಯಾಷಿಯಮು, ಮೆಗ್ನೀಷಿಯಮು ಎಲ್ಲ ಇದೆ ಅಂತ. ಐರನ್ ಕಂಟೆಂಟ್ಸ್ ಇರುತ್ತಲ್ವ? ಐರನ್ ಕಂಟೆಂಟ್ ಇರುತ್ತೆ. ಸೊ ಬಹಳ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಊಟದ ಜೊತೆಗೆ ನಾವು ಏನು ಅಡುಗೆ ಹುಳಿ ಮಾಡಿರಲಿ, ಸಾರು ಜೊತೆಗೆ ಈ ಬೇಸಿಗೆಗೂ ಒಂದು ಸ್ವಲ್ಪ ತಂಬುಳಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಈಗ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಈಗ ಎಣ್ಣೆಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಚೆನ್ನಾಗಿ ಹುರಿಬೇಕು. ಉದ್ದಿನಬೇಳೆ ಹೊಂಬಣ್ಣ ಬಂದಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಘಮ ಬರಬೇಕು. ಜೀರಿಗೆ ಚೆನ್ನಾಗಿ ಸ್ಪ್ಲಟರ್ ಆಗಬೇಕು. ಚಿಟಿ ಅಂತ ಶಬ್ದ ಬರ್ತಾ ಇದೆ. ಇವಾಗ 1-2 ಇಂಚಷ್ಟು ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಎಲ್ಲ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಹಸಿಮೆಣಸಿನಕಾಯಿ ನೀವು ಹಾಕೋಬೋದು. ಬೇಸಿಗೆ ಎಲ್ಲ ಖಾರ ಕಮ್ಮಿ ತಿಂದಷ್ಟು ಒಳ್ಳೆಯದು. ಈಗ ಈ ಪಾಲಕ್ ಸೊಪ್ಪು ಒಂದು ಕೈ ಹಿಡಿದು ತೊಗೊಂಡಿದ್ಮೇಲೆ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಪಾಲಕ್ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಕಡಿಮೆ ಆಗಿದೆ. ಕ್ವಾಂಟಿಟಿ ಫುಲ್ ಆಗಿತ್ತು, ಪೂರ್ತಿ ಶ್ರಿಂಕ್ ಆಗಿದೆ. ಇವಾಗ ತೆಂಗಿನಕಾಯಿ, ಈ ತೆಂಗಿನಕಾಯಿ ಅರ್ಧ ಹೋಳೊಳಗೆ ಅರ್ಧ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಹೋಳು ತೊಗೊಂಡಿದ್ದೀನಲ್ಲ, ಆ ಚಿಕ್ಕ ಹೋಳೊಳಗೆ ಅರ್ಧ ಅಂದರೆ ಒಂದು 1/4 ಭಾಗದಷ್ಟು ತೆಂಗಿನಕಾಯಿ ಹೋಳು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು 1 ನಿಮಿಷ ಅಷ್ಟು ಹುರಿದುಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಮಿಶ್ರಣ ಪೂರ್ತಿ ಆರಬೇಕು, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಒಂಚೂರು ಹುರಿಬೇಕಿದು. ಇದ್ರದ್ದು ಎಲ್ಲ ಹಸಿ ವಾಸನೆ ಹೋಗಬೇಕು. ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು ಆರಿದ್ಮೇಲೆ. ವೀಕ್ಷಕರೇ, ಪಾಲಕ್ಕು ಅದೆಲ್ಲ ಆರೋದ್ರೊಳಗೆ, ತಣ್ಣಗಾಗೋದ್ರೊಳಗೆ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಮತ್ತೆ ಇನ್ನೊಂದು ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚುಕ್ಕ ಕಾಯಬೇಕು. ಕಾದಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಕೆಂಪು ಮೆಣಸಿನ್ಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನಷ್ಟು ಇಂಗಿನ ಪುಡಿ. ಇದು ಹಾಕಿ ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದೆಲ್ಲ ತಣ್ಣಗಾಗಿ ರುಬ್ಬೋದ್ರೊಳಗೆ ಇದು ಪೂರ್ತಿ ತಣ್ಣಗಾಗಿರುತ್ತೆ. ಆವಾಗ ಬೆರೆಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಯಾವಾಗಲೂ ಒಗ್ಗರಣೆ ತಣ್ಣಗಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ವೀಕ್ಷಕರೇ, ಚೆನ್ನಾಗಿ ಪೇಸ್ಟ್ ಆಗಿ ರುಬ್ಬಿದ್ದೀನಿ. ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಆಮೇಲೆ ಬಿಟ್ಟು ಇನ್ನೊಂದು 5-6 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಆಗಿದೆ. ಒಂದು ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಮೊಸರಿಗೆ ಎಲ್ಲದನ್ನು ಸೇರಿಸ್ಕೊಂಡ್ಬಿಡೋಣ. ಆಮೇಲೆ ಬೇಕಾದರೆ ಹೆಚ್ಚಿಗೆ ಮೊಸರು ಸೇರಿಸ್ಕೋಬೋದು ನಾವು.
ಪೇಸ್ಟು ಮೊಸರು ಜೊತೆಗೆ ಮಿಕ್ಸ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾರ್ಯಾರು ಎಷ್ಟು ದಿನ ಹಾಕೊಂಡಿಲ್ವೋ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದು ಮಾಡಿಬಿಟ್ಟು ಇವಾಗ ಈ ಒಗ್ಗರಣೆನೂ ಪೂರ್ತಿ ತಣ್ಣಗಾಗಿದೆ. ಒಗ್ಗರಣೆ ಇದ್ರ ಮೇಲೆ ಹಾಕ್ಬಿಡೋಣ. ಮಾಡಿದ್ರೆ ನಮ್ಮ ಪಾಲಕ್ ತಂಬುಳಿ ರೆಡಿ. ಅನ್ನ ಜೊತೆ ಕಲ್ಸ್ಕೊಂಡು ತಿಂದರೆ ಈ ಬೇಸಿಗೆಗೆ ಸೂಪರಾಗಿರುತ್ತೆ. ಸುಲಭವಾಗಿ ಮಾಡ್ಕೋಬೋದು. ಬೇಕಾದರೆ ಇನ್ನೊಂದಿಷ್ಟು ಮೊಸರು ನೀವು ಹಾಕೋಬೋದು ಇದಕ್ಕೆ, ಇಲ್ಲ ಮಜ್ಜಿಗೆನೇ ಹಾಕೋಬೋದು. ತಂಪು ಶರೀರಕ್ಕೂ ಬಹಳ ಒಳ್ಳೆಯದು. ಎಲ್ಲರೂ ಟ್ರೈ ಮಾಡಿ. ಮತ್ತು ನಮ್ಮ ಸ್ವಾದ ಸರೋವರ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮರಿದೇ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಏನು ಹೊಸ ರುಚಿಗಳೆಲ್ಲ ನಿಮಗೆ ಬರುತ್ತೆ. ಇನ್ನು ಪಾಲಕಲ್ಲಿ ಮತ್ತೆ ಬೇರೆ ಒಂದು ವೆರೈಟಿನ ತೋರಿಸ್ಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಪಾಲಕದೇ ಇನ್ನೊಂದು ವೆರೈಟಿ ಬರುತ್ತೆ, ಒಂದು ಸ್ನ್ಯಾಕ್ ಮಾಡಿ ತೋರಿಸ್ತೀನಿ. ಇಷ್ಟು ಹೇಳಿ ನಾವು ನಮ್ಮ ವಿಡಿಯೋನ ಈಗ ಸೈನ್ ಆಫ್ ಮಾಡ್ತಾ ಇದ್ದೀವಿ. ಸೊ ನಮಸ್ಕಾರಗಳು.